ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ನಾವಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಅಲ್ಲಿ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ದೇವ್ಯಾನಿ ಅಂಜು ಇಬ್ರು ಕೂಡ ಟೆನ್ಷನ್ ಆಗಿ ನಿಂತಿರ್ತಾರೆ. ಕೊನೆಗೂ ಮಾಮ್ ನನಗೆ ಅಜಿತನ ಜೊತೆ ಮದ್ವೆ ಆಗ್ಲೇ ಇಲ್ವಲ್ಲ, ಎಲ್ಲ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಅಷ್ಟ್ರಲ್ಲಿ ಮನಸ್ವಿನಿ ಬಂದು ಜಾಯ್ನ್ ಆಗ್ತಿದ್ದಂಗೆ ತಾವಿದ್ದು ಪಟಾರ್ 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 ಅಂತ ಕೆನ್ನೆಗೆ ಬಾರಿಸ್ತಾಳೆ. ಆ ಬಾರಿಸಿದಾಗ ಅವಳು ತಡ್ಕೊಡೋದಿಲ್ಲ ಅಶ್ವಿನಿ. ಪಟ್ ಅಂತ ಕೈ ಹಿಡ್ಕೊಂಡು ಸರಿಯಾಗಿ ಅವ್ಳು ಕೆನ್ನೆ ಬಾರ್ಸಕ್ ಹೋಗ್ತಾಳೆ. ಅಷ್ಟರಲ್ಲಿ ದೇವ್ಯಾನಿ ಹಿಡ್ಕೊಂಡು ಎಳ್ಕೊಬಿಡ್ತಾಳೆ. ಏನಿದು ನೀವಿಬ್ರು ಹಿಂಗ್ ಕಿತ್ತಾಡ್ತಿರಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಮಂಜು ಹೇಳ್ತಾಳೆ, ಸುಮ್ಮನಿರಮ್ಮ, ಎಲ್ಲ ನೀನ್ ಈಗ ತಡ್ತಡ್ದೆ ಇವಳು ಹೆಚ್ಕೊಂಡಿರೋದು. ಇವಳು ನೀನ್ ಯಾಕೆ ಕೊಟ್ಟೆ ನನಗೆ ಮತ್ತೆ ಬರೋ ಔಷಧಿನ? ಇವಳು ಮತ್ತೆ ಬರೋ ಔಷಧಿ ಕೊಟ್ಟು ಗೊತ್ತಾ, ಗುರುಗಳು ಕೊಟ್ಟು ಅಂತೇಳಿ ಪಾನ್ಕ ತಂದು ಕೊಟ್ಟು ನನಗೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದು. ಯಾಕೆ ಕೊಡ್ಬೇಕಿತ್ತು ಇವಳು? ನಾನು ಇಷ್ಟೊತ್ತಿಗೆ ಅಜಿತಿನ ಹೆಂಡತಿ ಹಾಕ್ತಿದ್ದೆ. ಏನು ನೀನ್ ಕೊಟ್ಟಿಯ ಹಾಗಾದ್ರೆ? ಅಶ್ವಿನಿ ದೇವಿನ ಕೇಳೋದಕ್ಕೆ ಅಶ್ವಿನಿ ಹೇಳ್ತಾಳೆ, ಇಲ್ಲ ಮೇಡಮ್, ನಾನು ಇವ್ರಂತೂ ಗೊತ್ತೇ ಇಲ್ಲ. ಅಲ್ಲ ನೀವ್ ಯಾಕೆ ನೀವು ಮುಸ್ಕಾಕೊಂಡು ಕುತ್ಕೋಬೇಕಿತ್ತು? ಭೂಮಿ ಅಂತ ಹೇಳಿ ನಾನು ಕೊಟ್ಟೆ, ನೀವ್ ಹೇಳ್ಬೇಕು, ಬಾಯ್ ಬಿಡ್ಬೇಕಿತ್ತು. ಬಾಯ್ ಬಿಟ್ಟಿದ್ರೆ ನಾನು ಇದೇ ಇದ್ರಲ್ಲಿ ಇರೋರು ತಾನೆ ಗುಂಪಲ್ಲೇ. ಯಾರಿಗೆ ಗೊತ್ತು ನೀನ್ ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದೀಯಾ ಅಂತ? ನನ್ನನ್ನು ಕಂಡ್ರೇನೆ ರೇಗಾಡ್ತೀರಾ, ನನ್ನ ಮಾತನ್ನೇ ಕೇಳಿಸ್ಕೊಳಕ್ ಇಷ್ಟಪಡೋದಿಲ್ಲ. ನಾನು ಏನ್ ಮಾಡೋದು ಹೇಳಿ ಅಂಜು ಅವರೇ? ಸುಮ್ಮನೆ ಸಾಕೆ, ಬಾಯಿ ಮುಚ್ಚೆ ನೀನು, ಎಲ್ಲ ನಿನ್ನಿಂದ ಹಾಳಾಗೋಯ್ತು. ಮಾಮಿಯವಳು ನಿರ್ಸ್ಕೋಬೇಡ, ಅವಳು ಮದ್ದು ಮನೆಯಿಂದ ಒಳಗಾಕು. ದೇವೇನಿ ಹೇಳ್ತಾಳೆ, ಸುಮ್ಮನಿರು ಬೇಬಿ, ಖಂಡಿತ ಈಗ ಮನೆಯಿಂದ ಆಚೆ ಕಳ್ಸಕ್ ಸಾಧ್ಯನೇ ಇಲ್ಲ. ನಾನು ಎಲ್ಲ ಹೋಗಿ ಈಗ್ಲೇ ಶ್ರವಣ್ ದೊಡ್ಡಪ್ಪನ ಜೊತೆ ಎಲ್ಲ ನಿಜಾಂಶ ಬಾಯ್ ಬಿಟ್ಬಿಡ್ತೀನಿ ಅಂತ ಅಂಜು ಹೇಳ್ತಿದ್ದಾಗೇನೆ ದೇವಿಯಾನಿ, ಹೋಗು ಹೇಳೋಗು, ಆಯ್ತು ಹೇಳೋಗು. ಹೇಳಿದ್ರೆ ನೀನು ಈಗ ನೋಡು, ಇವಳನ್ನ ಮನಸ್ವಿನಿ ಅಂತ ಅಷ್ಟು ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದಿದ್ದೆ ನಾನು ಅದಕ್ಕೋಸ್ಕರ. ಇಷ್ಟೊತ್ತಾಗ್ಲೇ ಭೂಮಿ ನಿಜವಾದ ಮನಸ್ವಿನಿಯಾಗಿ ಮನೆಯಲ್ಲಿ ಶಾಶ್ವತ ತಳಗೂಡ್ತಾ ಇದ್ಲು. ನಿಮ್ಗೆ ಇಷ್ಟು ಕೂಡ ಅವಕಾಶ ಸಿಗ್ತಾ ಇರ್ಲಿಲ್ಲ. ಈಗ್ಲೂ ನೀನ್ ಏನಾದ್ರೂ ಅವ್ನ್ ಶ್ರವಣನ್ ಜೊತೆ ಹೇಳಿದೀಯಾ ಅಂದ್ರೆ ಬಾಗ್ಲು ಸಂಪೂರ್ಣ ನೀನೆ ಕ್ಲೋಸ್ ಮಾಡ್ಕೊಂಡಾಗೆ. ಹೇಳೋಗು. ಮಾಮ್ ಏನ್ ಬ್ಲಾಕ್ ಮೇಲ್ ಮಾಡ್ತಿಲ್ಲ? ಬ್ಲಾಕ್ ಮೇಲ್ ಅಲ್ಲ ಬೇಬಿ, ನಾನು ನಿನ್ಗೋಸ್ಕರನೇ ಇವಳನ್ನ ಆ ಕ್ಷಣದಲ್ಲಿ ಇಷ್ಟೊತ್ತಿಗೆ ಗುರುಗಳಾಗಿ ದೊಡ್ಡ ಗುರುಗಳಿಗೆ ಗೊತ್ತಾಗಿ ಭೂಮಿನ ಮನಸ್ವಿನಿ ಅಂತ ಹೇಳೋ ಸಾಬೀತುಪಡಿಸ್ಬಿಡ್ತಾರೆ, ಹೇಳ್ಬಿಡ್ತಿದ್ರು ಅವ್ರು ಜಾತಕ ನೋಡ್ತಿದ್ದಾಗ. ಅದನ್ನೆಲ್ಲ ನಾನು ಕಟ್ಟಾಕಿ ಅದನ್ನೆಲ್ಲ ಮರೆಮಾಚಿ ಇವಳನ್ನ ಅರ್ಜೆಂಟ್ ಆಗಿ ಮನಸ್ವಿನಿ ಪಾತ್ರಕ್ಕೆ ತಂದು ನಿಲ್ಸಿದ್ದೀನಿ. ಗೊತ್ತಿದ್ಯಾ ನಿನಗೆ? ಇಲ್ಲ ಮಾಮ್, ನನ್ಗೆ ಇವಳ ಮೇಲೆ ನಂಬಿಕೆ ಇಲ್ಲ. ನೋಡು, ಅವಳ ಮೇಲೆ ನಂಬಿಕೆ ಇಲ್ಲ, ಅದು ತಾಯಿಯಾಗಿ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಷ್ಟರಲ್ಲಿ ಅಜಿತ್ ಕೂಗ್ಕೊಡ್ತಾನೆ, ಹಲೋ ಅಶ್ವಿನಿ ಮೇಡಮ್, ಮಿಸಸ್ ಅಶ್ವಿನಿ ಅವರೇ, ನಿಮ್ ಜೊತೆ ಸ್ವಲ್ಪ ಮಾತಾಡಿತ್ತು. ಅಲ್ಲ ಮಾತಾಡೋದಲ್ಲ, ಟೈಮ್ ಇದ್ರೆ ನೀವು ಬರ್ತೀರಾ? ಟೈಮ್ ಮಾಡ್ಕೊಂಡಲ್ಲ, ಬರ್ಲೇಬೇಕು ಮಾತಾಡೋಕೆ. ಬನ್ನಿ, ಇಲ್ಲ ಅಂದ್ರೆ ನಮ್ ಪೊಲೀಸ್ ಭಾಷೆನಲ್ಲಿ ನಿಮ್ಮನ್ನ ಕರಿಬೇಕಾಗ್ತದೆ. ತಕ್ಷಣ ಒಂದು ಸೆಕೆಂಡು ಕೂಡ ಆಲೋಚನೆ ಮಾಡೋದಿಲ್ಲ ಅಶ್ವಿನಿ ಓಡ್ತಾಳೆ ಅಜಿತ್ನ ಹತ್ರ. ಅಜಿತ್, ಸತ್ಯಣ್ಣ, ಭೂಮಿ ಮೂವರು ಕೂಡ ನಿಂತ್ಕೊಳ್ತಾರೆ. ಅದ್ರ ಮಧ್ಯೆ ಬಂದು ನಿಂತ್ಕೊಳ್ತಿದ್ದಾಗೇನೆ ಭೂಮಿ, ನೀನ್ ನಾಚಿಕೆ ಆಗಲ್ವೇನೆ ನಿನಗೆ? ನನ್ನ ಸ್ಥಾನದಲ್ಲಿ ಕೂತ್ಕೊಂಡು ನನ್ನ ಗಂಡನ ಜೊತೆನಲ್ಲೇ ತಾಳಿ ಕಟ್ಟಿಸ್ಕೊಳಕ್ ಹೊರಟಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಸ್ವಲ್ಪನಾದ್ರೂ? ಹೇಗೆ ಮನ್ಸು ಬಂತು ನಿನಗೆ ಹೀಗೆಲ್ಲ ಮಾಡೋದಕ್ಕೆ? ನನಗೆ ಮತ್ತೆ ಬರೋ ಔಷಧಿ ಕೊಟ್ಟು ಇಷ್ಟೆಲ್ಲ ಮೋಸ ಮಾಡ್ತೀಯ ನೀನು? ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಿನಗೆ ಅಂತ ಹೇಳಿ ಭೂಮಿ ರೇಗಾಡ್ತಾಳೆ. ಅಷ್ಟೆಲ್ಲ ಅಜಿತ್ತು ಸುಮ್ಮನೆ ಬಿಡೋದಿಲ್ಲ ಇವಳನ್ನ. ಇವಳು ಹಿಂದೆ ಯಾರ್ಯಾರು ಇದ್ದಾರೆ, ಯಾತಕ್ಕೋಸ್ಕರ ಈ ಮನೆಗೆ ಇಷ್ಟು ದೊಡ್ಡ ಪ್ಲಾನ್ ಮಾಡ್ಕೊಂಡು ಈ ಮನೆಗೆ ಪ್ರವೇಶ ಮಾಡಿದಾಳೆ, ಇದೆಲ್ಲದನ್ನು ಪತ್ತೆ ಹಾಕ್ತೆ ಬಿಡೋದಿಲ್ಲ ನಾನು. ಸತ್ಯನ ಹೇಳ್ತಾರೆ, ನೋಡು, ದುಡ್ಡುಗೋಸ್ಕರ ನೀನು ಈ ಮನೆಗೆ ಬಂದಿದ್ದೆ, ಆದ್ರೆ ಎಷ್ಟು ದುಡ್ಡು ಬೇಕು ಕೇಳು, ಬಿಸಾಕ್ತೀವಿ, ಹೋಗ್ತಾ ಈ ಮನೆಯಿಂದ. ಅಷ್ಟು ಅಜಿತ್ ಇದ್ದವನು. ಸತ್ಯಣ್ಣ, ಇವಳು ಹಾಗೇನೆ ಬಾಯ್ ಬಿಡೋದಿಲ್ಲ. ಇವಳು ಹೇಗ್ ಬಾಯಿ ಬಿಡಿಸ್ಬೇಕು ಅಂದ್ರೆ ಇವಳು ಖತರ್ನಾಕ್ ದೊಡ್ಡ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಇವಳು ಹಿಂದೆ ದೊಡ್ಡ ಗುಂಪೇ ಇದೆ. ಅದನ್ನೆಲ್ಲ ನಾವು ಪತ್ತೆ ಹಾಕಿ ಬಾಯಿನಲ್ಲಿ ಬಿಡಿಸ್ಬೇಕು ಅಂತ ಅಂದ್ರೆ ಇವಳು ಮೊದ್ಲು ಎಲ್ಲ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ಸ್ನೆಲ್ಲ ಕರೆದು ಬೆಂಡೆತ್ತಿಸ್ತೀನಿ ನೋಡಿ. ಬೇಕಾ ನಿನ್ಗೆ? ಹಲೋ ಮಿಸ್ ಅಶ್ವಿನಿ, ಬಾಯಿ ಬಿಡ್ತೀಯೋ ಇಲ್ಲ ನಿನ್ಗೆ ಪೊಲೀಸ್ ಪೇದೆಗಳನ್ನೆಲ್ಲ ಕರ್ಸ್ಬಿಟ್ಟು ಚೆನ್ನಾಗಿ ಬೆಂಡೆತ್ತಿಸ್ಲಾ? ಬೇಕಾ ಕಜ್ಜಾಯಗಳು ನಿನಗೆ? ಅದರಿಂದ ಬೆವ್ತು ಹೋಯ್ತಾಳೆ, ಸಂಪೂರ್ಣ ಬೆವ್ತು ಹೋಯ್ತಾಳೆ ಅಶ್ವಿನಿ. ಇಲ್ಲ ಸರ್, ನಾನು ಹೇಳ್ತೀನಿ, ಖಂಡಿತ ನಾನು ಹೇಳ್ತೀನಿ, ನಾನು ಏನೇನಾಯ್ತು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ, ದಯಮಾಡಿ ನನಗೆ ಅಂಥದ್ದೇನು ಕೂಡ ಶಿಕ್ಷೆ ಕೊಡಬೇಡಿ ಅಂತ ಹೇಳಿ ಬೇಡ್ಕೊಳಕ್ ಶುರು ಮಾಡ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಒಂದು ಭಾಗ ಮುಕ್ತಾಯವಾಗ್ತದೆ. ಬಹಳಷ್ಟು ಕುತೂಹಲಕಾರಿಯಾಗಿದೆ. ಅಜಿತ್ತು ಅವಳಿಗೆ ಸರಿಯಾಗಿ ಬೆಂಡೆತ್ತಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಅಂತೂ ದೇವಿಯಾನಿ ಕೂಡ ಜೊತೆಗೂ ಎಲ್ಲರಿಗೂ ಅಂತೂ ಕಾದಿದೆಯ ಮಾರಿ ಹಬ್ಬ ಅನ್ನೋದನ್ನ ನೋಡಿ ನಿಮ್ಮೆಲ್ಲ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಾನು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತರದ ಧನ್ಯವಾದಗಳು.